ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಫುಲ್ ಡೇ ವ್ಲಾಗ್ ಏನು ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಬೆಳಿಗ್ಗೆ ತಿಂಡಿಗೆ ರಾತ್ರಿದೆ ರೊಟ್ಟಿ ಮಾಡ್ಕೊಂಡಿದ್ದೆ ಅಲ್ವಾ, ಇನ್ನು ಸ್ವಲ್ಪ ರೊಟ್ಟಿ ಇಟ್ಟಿತ್ತು. ಸೊ ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡಿದ್ದೆ, ಮೊಸರು ತಂದು ಇಟ್ಕೊಂಡಿದ್ದೆ. ಸೊ ಮೊಸರು ಮಜ್ಜಿಗೆ ಅನ್ನ ಅದನ್ನು ತಿನ್ಕೊಂಡೆ. ಸಂಜೆ ಸ್ನ್ಯಾಕ್ಸು ಹೊರಗಡೆ, ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋ ಪ್ಲಾನಲ್ಲಿತ್ತು. ಹೊರಗಡೆ ಪ್ಲಾನ್ ಮೀನ್ ಇವತ್ತು GT ಮಾಲ್ಗೆ ಹೋಗೋಣ ಅನ್ಕೊಂಡ್ವಿ. ನನ್ನ ಫ್ರೆಂಡ್ ಮಗಳು ಕೂಡ ಅವಳು ಡೈಲಿ ಸ್ಕೂಲು ಟ್ಯೂಷನ್ ಅವಳು ತುಂಬ ಸ್ಟ್ರೆಸ್ ಅನಿಸೋ ಥರ ಫೀಲ್ ಆಗುತ್ತಂತೆ. ಹಾಗಾಗಿ ಹೋಗೋಣ ಆಂಟಿ ಅಂತ ಅವಳು ಹೇಳಿದ್ರು. ಓಕೆಪ್ಪ ಅಂತೇಳಿ ಪ್ಲಾನ್ ಮಾಡ್ಕೊಂಡು, ಯಾಕಂದರೆ ನಮ್ಮ ಪುಟ್ಟಂಗೂ ಕೂಡ ಬೋರ್ ಆಗಿರುತ್ತಲ್ವ, ಅವ್ನಿಗೂ ಅಂಗನವಾಡಿ, ಅವ್ನಿಗೊಂದು ಸ್ವಲ್ಪ ಈ ಥರದ್ದೆಲ್ಲ ಇದ್ರೆ ನನಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಈ ಥರ ಹೋಗೋದೆಲ್ಲ. ಹಂಗಾಗಿ ಒಂದು 1 ಅವರ್, ಒಂದು ಅರ್ಧ ಗಂಟೆ, ಮುಕ್ಕಾಲು ಅವರ್ ಹೋಗಿ ಬಂದ್ಬಿಡೋಣ ಅಂತೇಳಿ. ಸೊ ಈವ್ನಿಂಗ್ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ವಿ. ಅನ್ಕೊತಿದ್ದಾಗೆ ಸೊ ಇವತ್ತು ಎಲ್ಲ ಕೆಲಸ, ನಾನು ಸಂಡೇ ಅನ್ಕೊಂಡಿದ್ದೆಲ್ಲ ಸ್ವಲ್ಪ ಕೆಲಸ ಆಗಲಿಲ್ಲ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು 6:15 ಹೊರಟಿ. ಹಂಗೂ ಲೇಟಾಗಿ ಹೋಗ್ಬಿಡ್ತು. ಪರವಾಗಿಲ್ಲ, ನಾನು ಲೇಟಾಗಿ ಬಂದರೂ ಕರೆಕ್ಟ್ ಟೈಮಿಗೆ ಕ್ಯಾಚ್ ಆದ್ವಿ. ನಾನು ನಮ್ಮ ಪುಟ್ಟ ಬಂದ್ವಿ. ಅಷ್ಟೊತ್ತಿಗೆ ಅವರು ಕೂಡ ಅಮ್ಮ ಮಗಳು ಬಂದಿದ್ರು. ನಾವು ಕೂಡ ಬರ್ತಿದ್ದಾಗೆ ನಮ್ಮ ಪುಟ್ಟಂಗೆ ತುಂಬ ಖುಷಿ ಆಗೋಯ್ತು. ನನಗೆ ಮೇಯ್ನ್ ಬೇಕಾಗಿದ್ದೆ ಅಷ್ಟೇ ಫ್ರೆಂಡ್ಸ್. ನಾನು ಅವ್ರ ಖುಷಿಗೋಸ್ಕರನೇ ನಾನು ಇವತ್ತು ಈ ಒಂದು ಔಟಿಂಗ್ ಪ್ಲಾನ್ ಮಾಡ್ಕೊಂಡೆ. ಸೊ ಬಂದಿದ್ದಕ್ಕೂ ತುಂಬ ಸಾರ್ಥಕ ಅನ್ನಿಸ್ತು. ಯಾಕಂದರೆ ಮಕ್ಕಳು ಮನಸ್ಸು ತುಂಬ ಅಂದರೆ ತುಂಬ ಚದ್ರವಾಗಿರುತ್ತೆ. ಯಾವಾಗಲಾದ್ರೂ ಮಕ್ಕಳು ಮನಸ್ಸು ಫುಲ್ಲು ವಿಶಾಲವಾಗಿರುತ್ತೆ. ಅವ್ರ ಮನಸ್ಸಿಗೆ ಏನು ಕಾಣಿಸುತ್ತೆ, ಏನು ನೋಡ್ತಾರೆ, ಏನು ಮಾಡಬೇಕು ಅನಿಸುತ್ತೆ, ಅವ್ರ ಖುಷಿ ಏನಿರುತ್ತೆ ಅಷ್ಟೇ ಅವ್ರಿಗಿರುತ್ತೆ. ಅದು ಬೇಕೋ ಬೇಡವೋ, ಒಳ್ಳೇದೋ ಕೆಟ್ಟದ್ದೋ, ಅಥವಾ ಅದು ಕಾಸ್ಟ್ಲಿನೋ, ಅದನ್ನು ತಗೊಳಕ್ಕಾಗುತ್ತೋ ಇಲ್ವೋ, ಮಾಡಬೇಕೋ ಬೇಡವೋ, ಅವೆಲ್ಲ ಏನಿಲ್ಲ. ಅವ್ರ ಕಣ್ಣಿಗೆ ಅನಿಸುತ್ತೆ, ನೋಡಬೇಕು ಮಾಡಬೇಕು ಅಷ್ಟೇ ಅನಿಸುತ್ತೆ. ಸೊ ಅದೊಂಥರ ನಿಷ್ಕಲ್ಮಶವಾದಂತಹ ಇದು ಅಂತಾನೆ, ವಿಚಾರ ಅಂತಾನೆ ಹೇಳ್ಬೋದು. ಸೊ ನಮ್ಮ ಪುಟ್ಟಂಗೆ ಅದೇ ಥರ ಒಳಗಡೆ ಎಂಟರ್ ಆಗ್ತಿದ್ದಂಗೆ ತುಂಬ ಖುಷಿ ಆಯ್ತು ಅವ್ನಿಗೆ. ಯಾಕಂದರೆ ತುಂಬ ಜನ ಮಕ್ಕಳುಗಳು, ಎಷ್ಟೊಂದು ಜನ ಪೇರೆಂಟ್ಸ್ ಅವ್ರ ಆಫೀಸ್ ಕೆಲಸಗಳು ವಾರ ಪೂರ್ತಿ ಕೆಲಸ ಮಾಡಿ ಅವರು ಟಯರ್ಡ್ ಆಗಿರ್ತಾರೆ, ಮಕ್ಳಿಗೂ ಕೂಡ ಟೈಮ್ ಕೊಡೋಕ್ಕಾಗಿರಲ್ಲ. ಸೊ ಇವತ್ತು ಇಲ್ಲಿಗೆ ಹೋಗಿದ ತಕ್ಷಣ ತುಂಬ ಜನ ಪೇರೆಂಟ್ಸ್ ಬಂದಿದ್ರು, ಅವ್ರ ಮಕ್ಳುಗಳ ಜೊತೆ ಬಂದಿದ್ರಲ್ವಾ. ಸೊ ನಮ್ಮ ಪುಟ್ಟ ಕೂಡ ಅದನ್ನ ನೋಡಿ ತುಂಬ ಖುಷಿ ಆಯ್ತು ಅವನಿಗೆ. ಮಕ್ಳುಗಳ ಜೊತೆ ಎಲ್ಲ ಆಟ ಆಡೋದು, ಮತ್ತೆ ಕಾರ್ ಡ್ರೈವಿಂಗ್ ಅಂತೂ ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ನನ್ನ ಮಗುಂಗೆ ಅದನ್ನೆಲ್ಲ ಮಾಡಿಸ್ಬೇಕು ಅಂತ. ಸೊ ಇವತ್ತು ಈಡೇರಿತು. ಸೊ ಇನ್ನು ಮುಂದೆ ಈಡೇರುತ್ತೆ ಆ ಥರದ್ದೆಲ್ಲ ಅಂತಾನೆ ಅನ್ಕೊಂಡಿದ್ದೀನಿ, ಈಡೇರಿಸ್ತೀನಿ ಕೂಡ. ಹಾಗೆ ಆ ಕಾರ್ ಡ್ರೈವಿಂಗ್ ಕೂಡ ಮುಗಿಸ್ಕೊಂಡು ಮೇಲೆ ಇನ್ನು ಬೇರೆ ಬೇರೆ ಥರದ್ದೆಲ್ಲ ಇತ್ತು. ಅದನ್ನ ಕಾರ್ ಡ್ರೈವಿಂಗ್ ಅಷ್ಟೇ ತುಂಬ ಮಜವಾಗಿತ್ತು. ಅದು ಒಂದು 2-3 ರೌಂಡ್ಸ್ ಅಂತ, ಅದು ಕೋಂಬೋ ಆಫರ್ ಇತ್ತು. 199 ಪೇ ಮಾಡಿದ್ರೆ 3 ರೌಂಡು ಕಾರು, 3 ರೌಂಡು ಆ ಟ್ರೈನ್ ಇರುತ್ತೆ. ವಿತ್ ಪೇರೆಂಟ್ ಒಬ್ರು ಕೂಡ ಕುತ್ಕೋಬೋದಿತ್ತು. ಬಟ್ ಅದೇನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. 150 ರುಪೀಸ್ದೇ ತಗೊಂಡು ಅವ್ನಿಗೆ 2 ರೌಂಡ್ಸ್ ಹಾಕ್ಸ್ತಾರೆ ಅದರಲ್ಲಿ. ಅದನ್ನ ಮಾಡ್ಕೊಂಡ ಅವನು ತುಂಬ ಖುಷಿ ಪಟ್ಟ, ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಿದ್ದೆ. ಅಮ್ಮ ಇಲ್ಲಿ ಅಂತ ನನಗೂ ಖುಷಿ ಆಯ್ತು. ಹಾಗೆ ಮೇಲ್ಗಡೆ ಬರ್ತಿದ್ದಾಗೆ ಇನ್ನು ಬೇರೆ ಥರದ್ದೆಲ್ಲ ವೆರೈಟೀಸ್ ಎಲ್ಲ ಇತ್ತು. ಸೊ ಅದು ಕಂಪೇರ್ ಮಾಡಿದ್ರೆ ಇದೆಲ್ಲ ಅಷ್ಟಕ್ಕಷ್ಟೇ. ಸೊ ಇದು ಯಾವುದು ನಾನು ಆಡ್ಸಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಒಂದೊಂದು ಆಡ್ಸೋಣ. ಎಲ್ಲ ಒಟ್ಟಿಗೆ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಸೊ ಅದನ್ನು ಕೂಡ ಸ್ವಲ್ಪ ಹಂಗೆ ಒಂದು ಟ್ರಯಲ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾಗೆ ಫುಲ್ ಪ್ರತಿ ಒಂದು ಫ್ಲೋರಲ್ಲೂ ಕೂಡ ವಿಶೇಷವಾಗಿರುತ್ತಲ್ವಾ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವನು ಹಿಡಿಯೋಕೆ ಆಗ್ತಾ ಇಲ್ಲ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಅವಳಂತೂ ನನ್ನ ಫ್ರೆಂಡ್ ಮಗಳು ಅವ್ಳು ಹಿಡ್ಕೊಳಕ್ ಹೋಗ್ತಿದ್ರು, ಅವ್ಳಿಗೆ ಸಿಗ್ತಾನೆ ಇಲ್ಲ ಅವನು, ಹಂಗಾಗ್ತಾ ಇತ್ತು. ಸೊ ಫೈನಲಿ ಇಲ್ಲೊಂದಿತ್ತು, ಇದ್ರಲ್ಲಂತೂ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇದರಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು, ಅವ್ರ ಪೇರೆಂಟ್ಸ್ಗಳು ಕೂಡ, ಅವ್ರ ಅಪ್ಪ ಅಮ್ಮ ಎಲ್ಲ ಮಕ್ಳುಗಳನ್ನ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಇವನು ಕೂಡ ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ತಂದೆ ತಾಯಿಗೆ ಇನ್ನೇನು ಬೇಕ್ರಿ, ಅದರಲ್ಲೂ ನನಗಂತೂ ಜೀವನದ ಮುಖ್ಯ ಉದ್ದೇಶನೇ ನನ್ನ ಮಕ್ಕಳನ್ನ ಖುಷಿಯಾಗಿ ಇಟ್ಕೋಬೇಕು, ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸ್ಬೇಕು, ಅವ್ರು ಅನ್ಕೊಂಡಿದ್ದನ್ನ ಸಹ ಮಾಡಿಸ್ಬೇಕು. ಹಾಗೆ ನಾನೇನು ಅನ್ಕೊಂಡಿದ್ದೀನಿ ಎಲ್ಲನೂ ಕೂಡ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಇಷ್ಟು ಬಿಟ್ರೆ ಮೇಯ್ನಾಗಿ ಇಷ್ಟ ಇರೋದು, ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಇರುತ್ತೇನೋ. ಸೊ ನಂದು ಇಷ್ಟಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಮಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಗೊತ್ತಾ. ಅಲ್ಲೊಂದ್ಸರ ಹಂಗೆ ಒಳಗಡೆಯಿಂದ ಬರ್ತಾನೆ, ಆ ಹುಡುಗಿನೂ ಅಲ್ಲೇ ಇತ್ತು. ಬಟ್ ಅಂತ ಇಬ್ಬರು ಬಿದ್ದುಬಿಟ್ರು. ಅದು ಅವಳಿಗೆ ಅವನಿಗೆ ನೋವಾಯ್ತು, ಇವಳಿಗೆ ನೋವಾಯ್ತು. ಬಟ್ ಇಬ್ಬರು ಸ್ಮೈಲಿಂಗ್ ಫೇಸಲ್ಲೇ ಇದ್ರು, ಬಟ್ ಖುಷಿಯಾಗಿ ಬಂದರು. ಅದಾದ್ಮೇಲೆ ಹಂಗೆ ಹಿಂಗೊಂದೊಂದಿತ್ತಲ್ಲ, ಅದರಲ್ಲೂ ನನ್ನ ಪುಟ್ಟ ಹೆಂಗೆ ಮಾಡ್ತಿದ್ರೆ ಪ್ರತಿ ಒಂದೊಂದ್ರಲ್ಲಿ ಕುತ್ಕೊಳ್ಳೋದು, ಫೀಲ್ ಮಾಡೋದು ಮಾಡ್ತಾ ಇದ್ದೆ. ಇಲ್ಲಂತೂ ನೋಡ್ಬೋದು ನೀವು ಎಷ್ಟು ಮಜಾ ಮಾಡ್ತಿದ್ರು ಗೊತ್ತಾ. ಆ ಹುಡುಗಿ ಅಂತೂ ಬಿದ್ದು ಹೋಗ್ತಿದ್ದು, ಫುಲ್ ಖುಷಿ ಆಯಿತು. ಸೊ ತುಂಬ ಎಂಜಾಯ್ ಮಾಡಿದೆ. ನನ್ನ ಮಗನಿಗೊಂದು ಒಳ್ಳೆ ಮೈಂಡ್ ಫ್ರೆಶ್ನೆಸ್ ಆಯಿತು ಅಂತಲೇ ಹೇಳ್ಬೋದು. ಏನು ಜಾಸ್ತಿ ಇವತ್ತು ಒಳಗಡೆ ಟೈಮ್ ಹಿಡಿಸ್ಲೇ ಇಲ್ಲ ಫ್ರೆಂಡ್ಸ್. ನಾವು ಆಲ್ಮೋಸ್ಟ್ ಒಳಗಡೆಗೆ ಎಂಟ್ರಿ ಆದಾಗ ಸುಮಾರು 7:20 ಆಗಿತ್ತು. ಎಗೇನ್ ಎಕ್ಸಿಟ್ ಆಗೋಷ್ಟೊತ್ತಿಗೆ ಜಸ್ಟ್ 7:50 ಆಗಿತ್ತು ಅಷ್ಟೇ. 7:50 ಆಗಿತ್ತು. ಸೊ ಇಷ್ಟೇ ಸ್ಮಾಲ್ ಪೀರಿಯಡಲ್ಲಿ ನಾವು ಒಳಗಡೆ ಹೋಗಿ ಮುಗಿಸ್ಕೊ ಬಂದ್ವಿ. ನಾವೇನೋ ಇದು ಮಾಡಲಿಲ್ಲ, ಜಸ್ಟ್ ಮಕ್ಳಿಗೋಸ್ಕರ ಕರ್ಕೊಂಡೋದ್ವಿ. ಅವ್ರಿಗೋಸ್ಕರ ಅಲ್ಲೇನು ಅವ್ರಿಗೇನು ಆಟ ಆಡೋದಿತ್ತು ಅದೆಲ್ಲ ತೋರಿಸಿದ್ವಿ. ಬಟ್ ಅಲ್ಲಿ ಒಳಗಡೆ ತಿನ್ನೋದೆಲ್ಲ ಹೆವಿ ಕಾಸ್ಟ್ಲಿ ಇರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬಟ್ ಏನೋ ನನ್ನ ಮನಸ್ಸಿಗೆ ಅಷ್ಟು ಓಕೆ ಅಂತ ಅನ್ಸೋದಿಲ್ಲ. ಅದ್ರ ಬದಲು ಆರಾಮಾಗಿ ಹೊರಗಡೆನೆ ಚೆನ್ನಾಗಿರುತ್ತೆ, ತಿನ್ಬೋದು ಅಂತೇಳಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಹೊರಟ್ವಿ. ಒಂದು ಶಾಪಿಂಗ್ ಮಾಡ್ತೀವಿ ಅಂದ್ರೂ ಕೂಡ ಬಟ್ಟೆಗಳಿಗೋಷ್ಟೇ ತುಂಬ ರೇಟ್ಗಳಿರುತ್ತೆ. ಎಲ್ಲದಕ್ಕೂ ಅಷ್ಟೇ ಒಳಗಡೆ ಎಲ್ಲಾನು ಕಾಸ್ಟ್ಲಿನೇ ಇರುತ್ತೆ. ಬಟ್ ಅದೊಂದು ಒಳ್ಳೆ ಲೈಟಿಂಗ್ಸು, ತುಂಬ ಜನ ಪೇರೆಂಟ್ಸು ಮಕ್ಕಳ
ಜೊತೆ ಬಂದಿರ್ತಾರೆ. ಎಲ್ಲರ ಮುಖದಲ್ಲಿ ಏನೋ ಒಂಥರ ಫ್ರೆಶ್ನೆಸ್. ಯಾಕಂದ್ರೆ ಸಂಡೇ ಅಲ್ವಾ, ವಾರ ಪೂರ್ತಿ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಕ್ಲಾಸು, ಟ್ಯೂಷನು, ಆ ಕ್ಲಾಸ್ ಈ ಕ್ಲಾಸು, ಇವ್ರ ಪೇರೆಂಟ್ಸ್ಗಳು ಆ ಕೆಲಸ ಈ ಕೆಲಸ, ಆಫೀಸ್ ಡ್ಯೂಟಿ, ಆ ಒಂದು ಸ್ಟ್ರೆಸ್ಸು. ಸೊ ಇವತ್ತೊಂದಿನ ಬೆಳಿಗ್ಗೆ ಸಂಜೆರು ಸ್ವಲ್ಪ ಲೇಟಾಗಿ ಎದ್ದು ಒಂದೊಳ್ಳೆ ಊಟ ಮಾಡಿಕೊಂಡು ಮಕ್ಕಳ ಜೊತೆ ಹೆಂಡತಿ ಜೊತೆ ಆಚೆ ಬರೋದು. ಸೊ ಅವ್ರಿಗೆ ಎಷ್ಟು ಮಜಾ ಇರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ರಿಲೀಫ್ ಫೀಲ್ ಆಗುತ್ತೆ. ಸೊ ಅದು ನೋಡೋದಕ್ಕೂ ನಮಗೂ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ನಾವು ಹೋಗಿದ್ದಕ್ಕೂ ಕೂಡ ಇವತ್ತು ಒಂದೊಳ್ಳೆ ವೆದರ್ ಇತ್ತು. ಯಾಕಂದ್ರೆ ಮಳೆ ಕೂಡ ಇವತ್ತು ಸ್ವಲ್ಪ ಬಂತು, ಮಧ್ಯಾಹ್ನ ಬಂತು. ಈಗ ಸಂಜೆ ಕೂಡ ಸ್ವಲ್ಪ ಸ್ವಲ್ಪ ಉದುರ್ತಾ ಇತ್ತು. ಪುಣ್ಯಕ್ಕೆ ಮಳೆ ಬರ್ಲಿಲ್ಲ, ಬಿಕಾಸ್ ನಾವು ಜೊತೆ ಕೂಡ ಕ್ಯಾರಿ ಇರ್ಲಿಲ್ಲ. ಟೈಮ್ ಆಯ್ತಲ್ಲ, ನನಗೆ ಇನ್ನೊಂದು ಹೊರಗಡೆ ಬಂದ್ವಿ ಅಂತಂದ್ರೆ ಏನಾದ್ರೂ ತಿನ್ಲೇಬೇಕು. ತಿನ್ಲಿಲ್ಲ ಅಂತಂದ್ರೆ ಆ ಒಂದು ದಿನ ನನಗೆ ಕಂಪ್ಲೀಟ್ ಅನ್ಸಲ್ಲ. ಸೊ ಹೊರಗಡೆನೆ ಏನಾದರೂ ಒಂದು ಸ್ವಲ್ಪ ತಿನ್ಕೊಳ್ಳೋಣ ಅಂತೇಳಿ ತಿನ್ಕೊಂಡು ಸೊ ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಜೊತೆಗೆ ನಾನು ಹೊರಟಿದ ತಕ್ಷಣ ಬಸ್ಗಳಂತೂ ಬೇಗ ಬೇಗ ಸಿಕ್ತು. ನನಗೆ ಟೆನ್ಷನ್ ಬೇರೆ ಆಗ್ತಿತ್ತು, ಟೈಮ್ ಆಯಿತು. ಸಂಡೇ ಅಂತೂ ಬಸ್ಗಳೇ ಸರಿಯಾಗಿರೋದಿಲ್ಲ. ಪಟ್ ಅಂತ ವಿಜಯನಗರ ಮತ್ತು ಸುಂಕದಕಟ್ಟೆ ಸಿಕ್ತು, ಸುಂಕದಕಟ್ಟೆಯಿಂದ ಮತ್ತೆ ಡೈರೆಕ್ಟ್ ಬಸ್ ಸಿಕ್ತು. ಸೊ ಪಟ್ ಅಂತ ಹೊರಟ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಕತೆ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.